ನಿನಗೆ? ಅವ್ರನ್ನ ನೀನೇ ಕಾಯ್ಬೇಕು. ಕಷ್ಟ ಮನುಷ್ಯರಿಗೆ ಬರದೆ ಮರಕ್ ಬರತ್ತಾ ಸೀತಕ್ಕ? ಕಷ್ಟ ಬಂದಾಗ ಸಾಲ ಕೇಳ್ತಾರೆ, ನಾನು ಅದಕ್ಕೆ ಸಾಕ್ಷಿಯಾಗಿ ನಿಲ್ತೀನಿ ಅಷ್ಟೇ. ಅಲ್ಲ, ಯಾರು ಮೋಸ ಮಾಡ್ಬೇಕು ಅಂತ ಇರಲ್ವಲ್ಲ. ಕರ್ಮ ಕರ್ಮ. ಏ ಗೋಪಿ, ನೀನಾದ್ರೂ ಚೂರು ಹೇಳ್ಬಾರ್ದೇನೆ? ನಮ್ಮನ್ನ ಕಾಯ್ತಿರೋಳು ಸರಸ್ವತಿ, ಲಕ್ಷ್ಮಿ ಅಲ್ಲ. ಗುರುಗಳು ಜ್ಞಾನ ಹಂಚು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರೋದು. ಈ ರೀತಿ ಮನೇಲಿರೋದನ್ನೆಲ್ಲ ದಾನ ಮಾಡು ಅಂತಲ್ಲ. ಸೀತಕ್ಕ, ನೀವ್ ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಕಷ್ಟಕ್ಕೆ ಸಹಾಯ ಮಾಡಬೇಡಿ ಅಂತ ನಾನು ಹೇಗೆ ಹೇಳಿ? ಹೌದು ಅತ್ತೆ, ಹೇಗೆ ಹೇಳೋದು? ಸಹಾಯ ಮಾಡೋದು ತಪ್ಪ ಹಾಗಾದ್ರೆ? ಯಥಾ ಪತಿ ತಥಾ ಪತ್ನಿ ಸುತ. ಕರ್ಮ ಕರ್ಮ. ಏ ವೆಂಕಟನಾಥ, ಈಗ್ಲೇ ಇವೆಲ್ಲ ಅರ್ಥ ಆಗೋದಿಲ್ಲ ಕಣೋ. ನಮಗೆ ಹಣದ ಆಸೆ ಇರಬಾರ್ದು, ನಿಜ. ಆದ್ರೆ ಅದನ್ನ ಜವಾಬ್ದಾರಿಯಿಂದ ಉಳಿಸ್ಕೋಬೇಕು ಅಲ್ವೇನೋ? ಆ ವಾಸುದೇವನೋ ಇನ್ನೊಬ್ರು ಕೆಟ್ಟೋರು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ನಿನ್ನ ಗಂಡನೇ ನಿಂತ್ಕೋಬೇಕಾಗತ್ತೆ. ಏನೋ ನನಗೆ ತಿಳಿದಷ್ಟು ಹೇಳಿದ್ದೀನಿ, ಇನ್ನೋ ನಿಮಗಳಿಷ್ಟ. ತಿಮ್ಮಣ್ಣ, ತಿಮ್ಮಣ್ಣ, ಏನಾಯ್ತು ಮಾತ್ವಾ? ಯಾಕಿಷ್ಟು ಗಾಬರಿ ಆಗಿದ್ಯಾ? ವಾಸುದೇವ ವಾಸುದೇವ ವಾಸುದೇವಂಗೇನಾಯ್ತು? ಹೋಗ್ಬಿಟ್ನಂತೆ. ಸಮಾಧಾನ ಮಾಡ್ಕೋ ಕನಕ. ಹೇಗಿದೆಲ್ಲ? ನೆನ್ನೆ ರಾತ್ರಿ ಯೋಗೇಂದ್ರಾಚಾರ್ಯ ಮಾಡಿದ ಅವಮಾನಕ್ಕೆ ನಿದ್ದೆನೆ ಮಾಡಲಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಸಮಾಧಾನ ಮಾಡ್ಕೋ. ನನ್ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ, ನನಗೇನ್ ಯಾರು? ನಾನೇನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳಮ್ಮ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ಅಣ್ಣ ಅಣ್ಣ ಅಂತ ನಿಮ್ಮನ್ನೇ ನೆನ್ಸ್ಕೊತಿದ್ರು. ದೇವ್ರಂತ ತಿಮ್ಮಣ್ಣಂಗೆ ನಾನೇ ಹೊರೆ ಆಗ್ಬಿಟ್ಟೆ ಅಂತ ಕೊರಗ್ತಾ ಹೇಳೋ ವಾಸು. ಇನ್ನೊಬ್ಬನ ಮಗನ್ನು ಕಿತ್ಕೊಂಡ್ಬಿಟ್ಟಲ್ಲ ಭಗವಂತ. ಇವನ್ ಬದಲು ನನ್ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಿದ್ರ? ವಾಸು, ಸಮಾಧಾನ ಮಾಡ್ಕೊಳ್ಳಿರಾದಮ್ಮ. ಋಣ ಮುಗಿದ ಮೇಲೆ ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಪಾಪ ವಾಸು ಇಷ್ಟು ಬೇಗ ಹೋಗ್ಬಾರ್ದಿತ್ತು. ಹೋದವರು ಪುಣ್ಯವಂತರು, ಇರೋರು ಪಾಪಿಗಳು. ವಿಧಿ ಮುಂದೆ ಎಲ್ಲರೂ ಬಂದೆ. ಸಮಾಧಾನ ಮಾಡ್ಕೋತಾಯಿ. ಈಗ ಕಾರ್ಯ ಯಾರು ಮಾಡ್ತಾರೆ? ನಾನು ಮಾಡ್ತೀನಿ ಆಚಾರ್ಯ. ಕನಕ ಅವ್ರ ತಂಗಿ ಗಂಡ ನಾನು. ಪಾಪ ವಾಸುದೇವ ನಾದ್ನಿಯರ ಮದುವೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟ. ಈ ರೂಪದಲ್ಲಾದ್ರೂ ಅವನ ಋಣ ತೀರ್ಸ್ಕೊಳ್ಳಿ. ಮೊದಲು ನನ್ನ ಋಣ ತೀರ್ಸ್ಲಿ, ಆಮೇಲೆ ಇವಂದು. ನೀ ಏನೋ ಹೆಣ ನೋಡ್ಕೊಂಡು ನಿಂತ್ಬಿಟ್ಟೆ. ಸಾಲದು ಇವರ ಹೇಳೋ. ವಾಸುದೇವ ತಗೊಂಡ ಸಾಲ 1500 ಬರಹ. ಅದರಲ್ಲಿ ವಾಪಸ್ ಬಂದಿದ್ದು 700 ಬರಹ. ಅದು ವಾಸುದೇವ ಕೊಟ್ಟಿದ್ದಲ್ಲ, ತಿಮ್ಮಣ್ಣ ಕೊಟ್ಟಿದ್ದು. ಇನ್ನ ಉಳಿದದ್ದು ಅಸಲು ಬಡ್ಡಿ ಎಲ್ಲ ಸೇರಿಸಿದ್ರೆ ಒಟ್ಟು ಬರಬೇಕಾದದ್ದು 900 ಬರಹ. ಅಲ್ವೇನಪ್ಪ? ಅಲ್ವ ಮತ್ತೆ. ಅಷ್ಟು ಹಣ ಚುಕ್ತ ಮಾಡಿ ಹೆಣ ಎತ್ಕೊಂಡೋಗಿ. ಏನ್ ಆಚಾರ್ಯರೇ, ಸಾವಿನ ಮನೆಗ್ ಬಂದು ಹಣದ ಮುಂದೆ ಹಣದ ವಿಚಾರ ಮಾತಾಡ್ತಿರಲ್ಲ, ಇದು ನ್ಯಾಯನಾ?
ಸಾಲ ತಗೊಂಡು ಹಣ ವಾಪಸ್ ಕೊಡದೆ ನೆಗೆದು ಬಿದ್ದು ಹೋದ್ನಲ್ಲ, ಇದು ಅವನಿಗೆ ನ್ಯಾಯನಾ? ಆಯ್ತು ಬಿಡಪ್ಪ, ನೀನೊಬ್ನೇ ಜ್ಞಾನವಂತ, ನೀನೇ ಹೃದಯವಂತ. ನೋಡಮ್ಮ ರಾಧಾಬಾಯಿ, ನಿನ್ನ ಮಗ ಸಾಲ ಮಾಡಿರೋದಕ್ಕೆ ಕಾರಣ ತಿಮ್ಮಣ್ಣ ಅಲ್ಲ, ನೀನು ಸೊಸೆ ಕಾನಕಾಬಾಯಿ. ಸಾಲ ಮಾಡಿಸಿ ತವ್ರ ಮನೆ ಉದ್ಧಾರ ಮಾಡಿದ್ಲು. ಒಂದು ಮಗು ಹೆತ್ತು ಕೊಡ್ಲಿಲ್ಲ, ಒಂದು ನೆಮ್ಮದಿ ಕೊಡ್ಲಿಲ್ಲ. ನೋಡ್ದೇನೆ ಎಲ್ಲ ನಿನ್ನಿಂದ ಆಗಿತ್ತು ಕಣೆ. ಯಾಕಾದ್ರೂ ನನ್ನ ಮಗನ ಜೀವನದಲ್ಲಿ ಸಾಕ ನಿಲ್ಸಮ್ಮ, ಈ ಹೊಡೆದು ಏನು ಪ್ರಯೋಜನ? ಹಾಳಾಗಿ ಹೋಗ್ಲಿ, ಅದೆಲ್ಲ ಯಾಕೆ? ಹಣ ಕೊಡಿ, ಹಣ ತಗೊಳ್ಳಿ. ನಿಮಗ್ ಹಣ ತಾನೇ ಬೇಕು, ತಗೊಳ್ಳಿ. ಪರವಾಗಿಲ್ವೇ ವೆಂಕಟನಾಥ, ನಿನ್ನನ್ನು ಏನೋ ಅಂದ್ಕೊಂಡು ಬಿಟ್ಟಿದ್ದೆ. ನೀನು ತಂದೆಗೆ ತಕ್ಕ ಮಗ, ಅಲ್ವನಪ್ಪ? ಅಲ್ವಾ ಮತ್ತೆ, ದಾನದಲ್ಲಿ ಸ್ವಾಭಿಮಾನದಲ್ಲಿ ತಂದೆಯನ್ನೇ ಮೀರಿಸ್ತಾನೆ. ಆದ್ರೆ ನಿನ್ನ ಹುಂಡಿಯ ಹಣ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ. ಇರ್ಲಿ ಬಿಡ, ಇಷ್ಟೇ ಮಜ್ಜಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಹಾಗೆ ಆಗ್ಲಿ ಬಿಡಪ್ಪ. ವೆಂಕಟನಾಥ, ನಿಮ್ಮಪ್ಪ ಸಾಲ ತೀರಿಸ್ಲಿಲ್ಲ ಅಂದ್ರು ನೀನು ಹೊಡೆದಾದ್ರೂ ಸಾಲ ತೀರಿಸ್ತ್ಯಾ ಅನ್ನೋ ನಂಬಿಕೆ ನಮಗ್ ಬಂತು, ಅಲ್ವೇನಪ್ಪ? ಅಲ್ವಾ ಮತ್ತೆ. ಪಾಪ ವಾಸುದೇವ ತುಂಬಾ ಒಳ್ಳೆ ಮನುಷ್ಯ, ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು, ಅಲ್ವೇನಪ್ಪ? ಹೋಗ್ಬಾರ್ದಾಗಿತ್ತು.